ಸ್ಪೋರ್ಟ್ಸ್ ಕನ್ನಡ ಇವತ್ತು ಅರ್ಥೇಂಜಲ್ಸ್ ಕೆಮ್ಮಣ್ಣು ಆಯಿಸಿರುವ ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದೆ ಅಂತ ಹೇಳಿದ್ರೆ, ಈ ಸಂಸ್ಥೆಯಲ್ಲಿರುವ ಒಂದು 160-170 ಮೆಂಬರ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೆಮ್ಮಣ್ಣು 80 ವರ್ಷಗಳಲ್ಲಿ ಮಿಂಚಿದ ತಂಡ ಕೆಮ್ಮಣ್ಣು ಕ್ರಿಕೆಟ್ ತಂಡದ ಆಟಗಾರರು. ಸೊ ಅವರೆಲ್ಲ ಇವತ್ತು ಒಟ್ಟಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಬನ್ನಿ ಅವ್ರ ಹತ್ರ ಈ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಂಬರೋಣ. ಈಗ ನಮ್ಮ ಜೊತೆ ಇದ್ದಾರೆ ತೋನ್ಸೆ ಹೆಲ್ತ್ ಸೆಂಟರ್ ನ ಸಂಸ್ಥಾಪಕರಾದಂತಹ BM ಜಾಫರ್ ಸರ್ ಅವರು. ಸರ್, ಈ ಕಾರ್ಯಕ್ರಮದ ಬಗ್ಗೆ ಮಾತಾಡೋದು. ಇಲ್ಲ, ಇದು ಯುನೀಕ್ ಒಂದು ಪ್ರೋಗ್ರಾಮ್. ಅಂದರೆ ಅರ್ತ್ ಏಂಜಲ್ ನೀಡೀಸ್ ಅಂದರೆ ರೋಗಿಗಳಿಗೆ ಮತ್ತು ದೆನ್ ಕೆಲವು ಅಂದರೆ ಅವ್ರಿಗೆ ಹೋಗಿ ಮೀಟ್ ಆಗ್ಬೋದು. ಇವತ್ತು ನಾನು ನೋಡಿದ್ದೆ ಆಲ್ಫ್ರೆಡ್ ಹೋಗಿ ಕೆಲವು ರೋಗಿಗಳು ಮೀಟ್ ಆದರು. ಅಂದರೆ ಇದು ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ. ಅದಕ್ಕೆ ನಮಗೆ ತುಂಬ ಹೆಮ್ಮೆ ಪಡ್ತೇವೆ ನಾವು ಅದರೊಟ್ಟಿಗೆ ಇದ್ದೇವೆ ಹೇಳಿ. ಇವತ್ತಿದ್ದಾರೆ ಕೆಮ್ಮಣ್ಣು ಫ್ರೆಂಡ್ಸ್ ತಂಡದ ನಾಯಕರಾಗಿದ್ದಂತಹ ಆಸಿಫ್ ಅವರು. ಸರ್, ಈ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ. ಈ ಅರ್ತ್ ಏಂಜಲ್ಸ್ನ ಬಗ್ಗೆ ಏನು ಹೇಳಬೇಕು ನನಗೇನೆ ಗೊತ್ತಾಗೋದಿಲ್ಲ. ಅಷ್ಟು ಒಂದು ಇವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಈಗಿನ ಈ ಟೈಮಲ್ಲಿ ಒಂದು ರೋಗಿ ಆದರೆ ಅದನ್ನು ಹಾಸ್ಪಿಟ್ಲಿಗೆ ಹೋಗಿ ಅಫೋರ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಈ ಅರ್ತ್ ಏಂಜಲ್ಸ್ನವರು ತುಂಬ ಒಂದು ಟೈಮಲ್ಲಿ ಹೋಗಿ ಅವರಿಗೆ ಒಂದು ಹೆಲ್ಪ್ ಆಗ್ತಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಇಷ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಬರ್ಲಿಕ್ಕೆ ಕಾರಣ ಶ್ರೀಯುತ ಯಾದವ್ ನಾಯಕ್ ಸರ್ ಅವರು. ಸಿಂಡಿಕೇಟ್ ಬ್ಯಾಂಕ್ ದಕ್ಷಿಣ ವಲಯದ ಮಾಜಿ ಕ್ರಿಕೆಟ್ ಆಟಗಾರರಾಗಿ, ಪ್ಯಾರಡೈಸ್ ಬಂದ ತಂಡದ ಆಟಗಾರರಾಗಿ, ಕೆಮ್ಮಣ್ಣು ಕ್ರಿಕೆಟ್ ತಂಡದ ಪರವಾಗಿ ಹಲವಾರು ವರ್ಷಗಳ ಮಿಂಚಿದಂತ ಆಟಗಾರ ಯಾದವ್ ನಾಯಕ್ ಕೆಮ್ಮಣ್ಣು ಅವರು. ಸರ್, ಈ ಕಾರ್ಯಕ್ರಮದ ಬಗ್ಗೆ ನಿಮ್ ಹೇಳುದು. ಕಾರ್ಯಕ್ರಮದ ಬಗ್ಗೆ ಅಂದ್ರೆ ನಮ್ಮ ಆಲ್ಫ್ರೆಡ್ ಕ್ರಾಸರಿಂದಾಗಿ ಇದೊಂದು ಸಂಸ್ಥೆ ಹುಟ್ಟಿಕೊಂಡಿದ್ದು. ಈಗ ಅವಾಗ ಒಂದು 30 ಜನರಿಂದ ಸ್ಟಾರ್ಟ್ ಮಾಡಿ ಇವಾಗ 165-175 ಜನ ತನಕ ಹೋಗಿದೆ. ಇಲ್ಲಿ ಆಲ್ ಓವರ್ ವರ್ಲ್ಡ್ ಇಂದ ಇದರಲ್ಲಿ ಮೆಂಬರ್ಸ್ ಇದ್ದಾರೆ. ಹೌದು. ಈಗ ಮತ್ತೆ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಕ್ರೀಡ್ ಎಲ್ಲ, ಅಂದ್ರೆ ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಂ ಆಗಲಿ, ಹಿಂದೂ ಆಗಲಿ ಎಲ್ಲ ಕಾಸ್ಟ್ನವರು ಇದ್ದಾರೆ. ಅದೊಂದು ಖುಷಿ ಆಗ್ತದೆ. ಅಂದ್ರೆ ಎಲ್ಲ ನೀಡಿ ಪೇಷಂಟ್ಸ್ನವರಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಸಂಸ್ಥೆಯ ಪ್ರಮುಖರಾದಂತಹ ಆಲ್ಫ್ರೆಡ್ ಕ್ರಾಸ್ಟರ್ ಸರ್, ಈ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಹೇಳುದಾದ್ರೆ ಸರ್. ನಿಮ್ಮೆಲ್ಲರ ಫ್ರೆಂಡ್ಶಿಪ್ ಮತ್ತೆ ಅಷ್ಟು ವರ್ಷಗಳಿಂದ ಇವತ್ತು ಹಾಗೆ ಇದೆ, ಜೊತೆಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತೀವಿ ಸರ್. ನಿಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಆಗಿದೆ ಸರ್? ನಾವು ಚಿಕ್ಕಂದಿನಿಂದ ಒಟ್ಟಿಗೆ ಕ್ರಿಕೆಟ್ ಆಡಿದವರು. ಯಾದವ್ ಅಣ್ಣ ಮತ್ತು ಆಸಿಫ್ ಬಾಯ್, ಜಾಫರ್ ಬಾಯ್, ನಾವು ಚಿಕ್ಕಂದಿನಿಂದ ಆವಾಗ ದಿಂದ ಕ್ರಿಕೆಟ್ ಆಡಿ ಸಾಧಾರಣ ಇದು 40 ವರ್ಷ ಮೊದಲಿದ್ದು ಇದು. ಮತ್ತು ನಾವೆಲ್ಲರೂ ನಮ್ಮ ನಮ್ಮ ಊರಿಗೆ ಎಲ್ಲೆಲ್ಲಿ ಹೋಗಿ ಒಂದು ಫಾರ್ ದ ವರ್ಕ್ ವಿ ಆರ್ ಗಾನ್, ಬಟ್ ವಿ ಥಾಟ್ ವಿ ಮಸ್ಟ್ ಡೂ ಸಮಥಿಂಗ್ ಫಾರ್ ಅವರ್ ವಿಲೇಜ್ ವೇರ್ ವಿ ಆರ್ ಬೋರ್ನ್. ಸೊ ಅದಕ್ಕೋಸ್ಕರ ನಾವು ಇದು ಸಂಸ್ಥೆ ಮಾಡಿದಾಗ ಸ್ವಲ್ಪ ಮಾತಾಡಿದ ಮೇಲೆ ಮೊದಲೆಲ್ಲ ಇವರೆಲ್ಲ ಜಾಯ್ನ್ ಆದರು. ಈಗ ನಮ್ಮ ಸಂಸ್ಥೆಯಲ್ಲಿ ಒಂದು 175 ಜನಗಳು ಇದ್ದಾವೆ. ಸೊ ಅವರ್ ಇಂಟೆನ್ಷನ್ ಈಸ್ ಟು ಹೆಲ್ಪ್ ದ ನೀಡಿ ಪೀಪಲ್ ಲಿಟಲ್ ಬಿಟ್ ಸ್ಮಾಲ್ ವೇ. ಸೊ ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ನಾವು. ಸರ್, ಇನ್ನು ಕ್ರಿಕೆಟ್ ಬಗ್ಗೆ ಹೇಳಿದ್ರೆ ಆ ದಿನಗಳ ಕ್ರಿಕೆಟ್ ಹೇಗಿತ್ತು ಸರ್? ಆ ದಿನದ ಕ್ರಿಕೆಟ್ ಹೇಳಿದ್ರೆ ನಿಮಗೆ ನಾವು ನಮಗೆ ಇಲ್ಲಿ ಜಾಸ್ತಿ ಫೆಸಿಲಿಟೀಸ್ ಇರಲಿಲ್ಲ. ಅದಕ್ಕೋಸ್ಕರ ನಾವು ರಬ್ಬರ್ ಬಾಲಲ್ಲಿ ಆಡ್ತಿದ್ದೆವು. ಹಾರ್ಡ್ ಬಾಲ್ ಅಂತೂ ನಮಗೆ ನೋಡಲಿಕ್ಕೆ ಸಿಗ್ತಿರ್ಲಿಲ್ಲ. ಅದರಲ್ಲಿ ಯಾದವಣ್ಣ ಮಾತ್ರ ಒಂದು ಕಾಲೇಜಿಗೆ ಹೋಗಿ ಮತ್ತೆ ಹಿ ಹ್ಯಾಸ್ ಗಾನ್ ವೆರಿ ಫರ್ದರ್ ಥಿಂಗ್ಸ್. ಬಟ್ ವಿ ಆರ್ ಆಲ್ ಟ್ಯಾಲೆಂಟೆಡ್ ಗೈಸ್, ಬಟ್ ಆಪರ್ಚುನಿಟಿ ವಾಸ್ ವೆರಿ ಲೆಸ್. ಬಟ್ ವಿ ಡಿಡ್ ವಾಟ್ ಎವರ್ ಇಟ್ ಈಸ್ ಸ್ಮಾಲ್ ವೇ ಪ್ಲೇ. ಆ ದಿನ ಹೇಳೋದಾದ್ರೆ ಸರಿಯಾಗಿ ಬಾಲ್ ತಗೊಳ್ಲಿಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ಏನು ಹಬ್ಬ ದಿನಗಳಲ್ಲಿ ಸಿಕ್ಕಿದ ಏನು ಗಿಫ್ಟನ್ನು ಅದನ್ನು ಒಟ್ಟು ಮಾಡಿ ತುಂಬ ಕಷ್ಟಪಟ್ಟು ನಾವೆಲ್ಲ ಒಂದು ಬಾಲ್ ಅದು ಕವರ್ ಹೋಗಿ ಅದು ಕಂಪ್ಲೀಟ್ 2 ಪೀಸ್ ಆಗುವವರೆಗೂ ಆಡ್ತಿದ್ದೆವು. ಅಂಥ ದಿನಗಳಲ್ಲಿ ಒಂದು ಆಡಿದ್ದೇವೆ. ಅದು ಒಂದು ತುಂಬ ಎಂಥ ಸವಿ ನೆನಪು ಹೇಳ್ಬೋದು ಸರ್. ಆ ಟೈಮ್ನಲ್ಲಿ ನಾವು ಇಡೀ ದಿನ ಆಡ್ತಿದ್ದೇವೆ. 4 ಇನ್ನಿಂಗ್ಸ್ ಟೆಸ್ಟ್ ಮ್ಯಾಚ್. ಅಂದರೆ ಹೀಗಿನ ಹಾಗೆ ಅಲ್ಲ. ಆಗ ನಮ್ದು ಚಾನ್ಸ್ ಅಂದರೆ ಇಡೀ ದಿನ ಆಡಲಿಕ್ಕೆ ಚಾನ್ಸ್ ಸಿಕ್ಕಿತ್ತು ನಮಗೆ. ಬ್ಯಾಟಿಂಗ್ ಮಾಡುವಾಗ ಅಂದರೆ ಔಟ್ ಆಗಲಿಕ್ಕಿಲ್ಲ. ಹಾಗೆ ಈಗಿನ ಹಾಗೆ 10 ಓವರ್ಸ್ 8 ಓವರ್ಸ್ ಹಾಗೆ ಅಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದ ಆಡೋದು ನಾವು. ಹಾಗೆ ಅಂದರೆ ಅದು ಬೇರೆನೇ ವಿಷಯ. ಅಂದರೆ ಆಗ ಟೈಮ್ ಇತ್ತು ನಮಗೆ. ಈಗ ಎಲ್ಲ ಫಾಸ್ಟ್ ಆಗಿದೆ, ಆದರೆ ಟೈಮ್ ಇಲ್ಲ ಈಗ. ಆದರೆ ಆಗ ನಮಗೆ ಕ್ರಿಕೆಟ್ ಅಂದರೆ ಅಷ್ಟು ಇದ್ದಿತ್ತು. ಲಂಚ್ ಮಾಡ್ತಿರ್ಲಿಲ್ಲ, ನೀರು ಕುಡಿದು ಪುನಃ ಸ್ಟಾರ್ಟ್ ಮ್ಯಾಚ್. ಸರ್, ಆ ದಿನಗಳ ಯಾವ್ದು ಸ್ಪೆಷಲ್ ಮೆಮೊರಿ ನೆನಪಿರೋದು ನಿಮಗೆ? ತುಂಬ ಮೆಮೊರಿಗಳಿದ್ದೇವೆ ಸರ್. ಅಂದರೆ ನಾವು ಆಡುವಾಗ ಇಷ್ಟು ದ ವೇ ವಿ ಯೂಸ್ ಟು ಪ್ಲೇ, like as he said, 4 innings we used to play, and there is no restriction, nothing, but we used to play together with love. So that
ಅದು ಇಂಪಾರ್ಟೆಂಟ್. ಅದೇ ನಮ್ದು ಲವ್ ಎಲ್ಲ ಈಗ ಸ್ಟ್ರೈಟ್ ಅವೇ ವಿ ಆರ್ ಟುಗೆದರ್, ಆಲ್ವೇಸ್ ಟುಗೆದರ್. ಎರಡನೇದಾಗಿ ಸರ್, ಈಗಿನ ಮಕ್ಕಳಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀವಿ, ಈಗಿನ ಕ್ರಿಕೆಟರ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀವಿ? ಈಗಿನ ಕ್ರಿಕೆಟರ್ಸ್ ಅಂದ್ರೆ ಈಗಿನ ಕ್ರಿಕೆಟೇ ಅಲ್ಲ ಈಗ. ನಾನು ಆಲ್ರೆಡಿ ಹೇಳಿದ್ದೇನೆ. ಅಂದ್ರೆ ನಾವೆಲ್ಲ ಆಡುವಾಗ ಖಾಲಿ ನಮ್ದು ಮ್ಯಾಚ್ ವಿನ್ ಆಗ್ಬೇಕಂತ, ಟೂರ್ನಮೆಂಟ್ ವಿನ್ ಆಗ್ಬೇಕಂತ, ಹಣದ ಪ್ರಶ್ನೆಯೇ ಇಲ್ಲ. ಇವಾಗ ಎಲ್ಲ ಹಣಕ್ಕೆ ಆಡ್ತಾ ಇದ್ದಾರೆ, ಎಲ್ಲಾ ಮಕ್ಕಳು ಉಂಟಲ್ಲ ಹಣಕ್ಕೆ ಆಡ್ತಾ ಇದ್ದಾರೆ. ಹಾಗೆ ಅದು ಒಳ್ಳೇದಲ್ಲ ಅದು. ಇವತ್ತು ಒಂದು ಟೀಮ್ ಆದ್ರೆ ನಾಳೆ ಇನ್ನೊಂದು ಟೀಮ್. ಈಗ ನೋಡಿ, ನಾವು ಕೆಮ್ಮಣ್ಣು ಕ್ರಿಕೆಟರ್ಸ್ ಆಫ್ಟರ್ 45 ಇಯರ್ಸ್, ಯಾರು ಕೆಮ್ಮಣ್ಣು ಕ್ರಿಕೆಟರ್ಸ್ ಅಂದ್ರೆ ಈಗ ಸಹ ಎಲ್ಲರಿಗೂ ಗೊತ್ತುಂಟು, ಯಾರೆಲ್ಲ ಇದ್ರು ಪ್ಲೇಯರ್ಸ್ ಈಗ ಸಹ ಎಲ್ಲರೂ ಹೇಳ್ತಾರೆ. ಅದೊಂದು ಇದು ಒಳ್ಳೆ, ನಮ್ಗೆ ಒಂದು ಒಳ್ಳೆ ಗ್ಯಾದರಿಂಗ್. ಈಗ ಆಫ್ಟರ್ ಈಗ ಇದು ಆಲ್ಫ್ರೆಡ್ ಇದೊಂದು ಮಾಡಿದ್ಮೇಲೆ ನಮ್ಗೆ ಇನ್ನೂ ಖುಷಿ ಆಯ್ತು. ನಮ್ಗೆ ಕೆಮ್ಮಣ್ಣು ನಮ್ಮ ಊರಿಗೆ ನೇಟಿವ್ ಪ್ಲೇಸ್ಗೆ ಬರುವುದಂದ್ರೆ ತುಂಬಾ ಭಾರಿ ಖುಷಿ ಆಗ್ತದೆ ನಮ್ಗೆ. ಅದೊಂದು ಆಪರ್ಚುನಿಟಿ ಆಲ್ಫ್ರೆಡ್ ನಮ್ಗೆ ಕೊಟ್ಟಿದ್ದಾರೆ. ಇವನ್ ಜಾಫರ್ ಹಾಗೆ ಮೊನ್ನೆ ನಮ್ಮಂತ ಸಣ್ಣ ಅವರಿಗೆ ಅವರಿಗೊಂದು ನಮ್ಗೆ ಒಂದು ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ತುಂಬಾ ಆಭಾರಿಯಾಗಿದ್ದೇನೆ. ಯಾವ 2021 ಅಲ್ಲಿ ಕರ್ನಾಟಕ ಉಡುಪಿ ಜಿಲ್ಲಾ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಥಾಪನೆ ಆಯಿತು. ಅದರಲ್ಲಿ ನೀವು ಸಂಸ್ಥೆಯ ಗೌರವಾಧ್ಯಕ್ಷರಾಗಿ, ನೀವು ಸಂಸ್ಥೆಯ ಉಪಾಧ್ಯಕ್ಷರಾಗಿ ಹಲವಾರು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರಿ. ಆ ಸಂಸ್ಥೆಯ ಪ್ರತಿಯೊಂದು ಯೋಜನೆಗಳಿಗೂ ಕೆಮ್ಮಣ್ಣು ಸಂಸ್ಥೆ ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಕೇಳಿದ್ದೇನೆ. ಅದ್ರ ಬಗ್ಗೆ ನನಗೆ ಸ್ವಲ್ಪ ಕೇಳಬೇಕಿತ್ತು. ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಉಡುಪಿ ಡಿಸ್ಟ್ರಿಕ್ಟ್ ಸ್ಟಾರ್ಟ್ ಆಯ್ತು. ಅದರಲ್ಲಿ ತುಂಬಾ ಇದು ಮಾಡಿದ ನಮ್ಗೆ ಆಲ್ಫ್ರೆಡ್. ಹೌದು, ಕೆಮ್ಮಣ್ಣು ಕ್ರಿಕೆಟರ್ಸ್ ನ ಮುಖಾಂತರ, ಅಂದ್ರೆ ಆಲ್ಫ್ರೆಡ್ ನ ಹೆಸರು ಬರಬಾರ್ದಂದು, ಕೆಮ್ಮಣ್ಣು ಕ್ರಿಕೆಟರ್ಸ್ ನ ಹೆಸರೇ ಬರ್ಬೇಕಂದು ಆಲ್ಫ್ರೆಡ್ ಇದು ಮಾಡಿದ್ದಾರೆ. ಅದಕ್ಕೆ ತುಂಬಾ ಆಭಾರಿಯಾಗಿದ್ದೇವೆ ನಾವು, ಯಾವಾಗಲೂ ಆಭಾರಿಯಾಗಿದ್ದೇವೆ. ಇವನ್ ಜಾಫರ್ ಹಾಗೆ, ಅವರು ಹಾಗೆ. ಇವರು ನಮ್ಮ ಪ್ಯಾಟರ್ನ್, ನಮ್ದು ಉಡುಪಿ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಉಂಟಲ್ಲ, ಅದ್ರದ್ದು ಪ್ಯಾಟರ್ನ್ ಇವ್ರು. ಅಂದ್ರೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ, ಪ್ರತಿಯೊಂದು ವಿಷಯಕ್ಕೂ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ನಿಮ್ಮೆಲ್ಲರ ಫ್ರೆಂಡ್ಶಿಪ್ ನೋಡಿ ಸಮಾಜಕ್ಕೆ ಮಾದರಿ ಅಂತ ಹೇಳಿದ್ರೆ, ಕ್ರಿಕೆಟ್ ನೆನಪುಗಳು ಜೊತೆಗೆ ಇದರಿಂದ ಒಂದು ಯುನಿಟಿ ಆಗಿ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸಗಳನ್ನು ನೀವು ಮಾಡ್ತಿದ್ರಿ. ಸೊ ನಿಮ್ಗೆಲ್ರಿಗೂ ಸ್ಪೋರ್ಟ್ಸ್ ಕನ್ನಡ ಚಾನಲ್ ವತಿಯಿಂದ ನನ್ನ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೊ ಮಚ್. ನೀವು ನಮ್ಮ ಇಂಟರ್ವ್ಯೂ ತೆಗೆದುಕೊಂಡದಕ್ಕೆ ತುಂಬಾ ಸಂತೋಷ. ನಾವು ಮಾಡುವ ಕೆಲಸವನ್ನು ಎಲ್ಲರಿಗೆ ಹೇಳಿ, ಅವರು ಅಲ್ಲಿಂದಲೇ ಸಹ 2-3 ಜನ ಜಾಯಿನ್ ಆದ್ರೆ ಸಹ ಒಳ್ಳೆಯದು, ಸಮಾಜಕ್ಕೆ ಒಳ್ಳೇದಾಗ್ತದೆ. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟ್ಸ್ ಕೂಡ ಈ ಟೆನ್ನಿಸ್ ಬಾಲ್ ಕ್ರಿಕೆಟ್ ಈಗ ನಮ್ದಿಗೆ ನಡೀತದೆ, ಅದಕ್ಕೆ ಬೆಳವಣಿಗೆ ನಿಮ್ಮೆಲ್ಲ ಸಪೋರ್ಟ್ ಇರಲಿ. 100% ಸರ್. ನೀವು ಹೇಳಿ, ಯಾದವ್ ಅಣ್ಣ ಹತ್ರ ನಾವು ಮಾಡ್ತೇವೆ. ನಾವು ರಿಟೈರ್ಮೆಂಟ್ ಆದ್ಮೇಲೆ ಎಲ್ಲಿಯೇ ಇದ್ದಿದ್ದೇವೆ ನಾವು. ನಮ್ಮನ್ನು ಒಂದು ವೇದಿಕೆಯನ್ನು ಕೊಟ್ಟವರು ಇದೇ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ KR ಆಚಾರ್ಯ. ಅದಕ್ಕಾಗಿ ನಾವು ಯಾವಾಗ್ಲೂ ನಾವು ಎಲ್ಲರ ಪರವಾಗಿ, ಎಲ್ಲಾ ಕ್ರಿಕೆಟರ್ಸ್ ಪರವಾಗಿ ಅವರಿಗೆ ಚಿರಋಣಿ. ಅದನ್ನು ಹೇಳಲು ಯಾವಾಗಲೂ ಇಷ್ಟಪಡ್ತೇನೆ. ಮತ್ತೆ KR ಆಚಾರ್ಯ ತುಂಬಾ, ನಿಮ್ಮ ಇದು ಸ್ಪೋರ್ಟ್ಸ್ ಚಾನೆಲ್ ಇವಾಗ ಆಲ್ ಓವರ್ ಸ್ಟೇಟ್ ಅಲ್ಲಿ ಉಂಟು. ಆಲ್ಮೋಸ್ಟ್ 300 ಮೆಂಬರ್ಸ್ ಇದ್ದಾರೆ ಇವಾಗ. ಎಲ್ಲ ಕ್ರಿಕೆಟರ್ಸ್, ಓಲ್ಡ್ ಕ್ರಿಕೆಟರ್ಸ್, ದೊಡ್ಡ ಗಣೇಶ್ ಎಲ್ಲ ಇದ್ದಾರೆ. ಹೌದು. ಆಮೇಲೆ ಇವರದ್ದು ದುಬೈಯಲ್ಲಿ ಈಗ ಸ್ಪೋರ್ಟ್ಸ್ ಚಾನೆಲ್, ಸ್ಪೋರ್ಟ್ಸ್ ಕನ್ನಡ ಇದು ಉಂಟು. ಇದು ಆಲ್ ಓವರ್ ವರ್ಲ್ಡ್ ಅಲ್ಲಿ ತುಂಬಾ ಫೇಮಸ್. ಹೌದು, ತುಂಬಾ ಫೇಮಸ್ ಆಗ್ಲಿ ಅಂತ ಹಾರೈಸ್ತೇವೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಸರ್.